ಕನ್ನಡ ಮತ್ತು ಕರ್ನಾಟಕ ಹೆಸರನ್ನು ರಾಷ್ಟ್ರಾದ್ಯಂತ ವಿಜೃಂಭಣೆಯಾಗಿ ನಡೆಸಿದಂಥ ಕೆಲವು ಪ್ರತಿಭೆಗಳು ಬೂದಿ ಮುಟ್ಟಿಗೆ ಥರ ಒಳಗಡೆ ಇದ್ದು ಅದನ್ನು ನಾವು ಗುರುತಿಸಿ ಒಂದು 15 ಜನ ಸಾಧಕರಿಗೆ ಕರ್ನಾಟಕ ಸುವರ್ಣದ ಪ್ರಶಸ್ತಿ ಕೊಡುವ ಮುಖಾಂತರ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಅವರಿಗೆ ಕೈ ಜೋಡಿಸಿ ನಾವು ಸಾಧಕರಿಗೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದಂಥ ಸಂತೋಷ್ ಹೆಗಡೆ ಅವರು ಬಂದಿದ್ದರು. ಅವರೇ ಮುಖ್ಯ ಅತಿಥಿಗಳಾಗಿ ಅವರೇ ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಎಲ್ಲ ಸಾಧಕರು ಅವರ ಮನಸ್ಸಂತೋಷವಾಗಿ ನಮಗೆ ಹಾರೈಸಿ ಹೋಗಿದ್ದಾರೆ. ಇದೇ ನಮಗೆ ಸಂತೋಷ. ಕನ್ನಡ ಪರ ಹೋರಾಟಗಾರರು ಯಾರೇ ಇರಲಿ ಅವರಿಗೆ ಧಕ್ಕೆ ಬಂದಾಗ, ನಾವು ಕನ್ನಡಿಗರಿಗೆ ಧಕ್ಕೆ ಬಂದಾಗ ನಾವು ಬೀದಿಗಿಟ್ಟು ಹೋರಾಟವನ್ನು ಮಾಡ್ತೀವಿ. ಎಲ್ಲ ಭಾಷೆ ಬಂದಾಗ ಅದೇ ಒಬ್ಬರು ಕನ್ನಡ ಪರ ಹಿರಿಯ ಹೋರಾಟಗಾರರಿಗೆ ಬಂದಾಗ ನಾವು ಅದಕ್ಕೆ ಖಂಡಿಸ್ತೇವೆ. ದಯಮಾಡಿ ಅದೇತ ಭಾವಿಸಬಾರ್ದು. ಎಲ್ಲ ಕನ್ನಡ ಪರ ಹೋರಾಟಗಾರರು ಒಗ್ಗಟ್ಟಿನಿಂದ ಈ ಒಂದು ಏನು ಇಶ್ಯೂ ಆಗಿದೆ ಅದರ ವಿರುದ್ಧ ಒಂದು ಹೋರಾಟ ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಅಂತ ಜಗದೀಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರ ನೇತೃತ್ವದಲ್ಲಿ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನೋತ್ಸವ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನನಗೂ ಕೂಡ ಆಹ್ವಾನ ಕೊಟ್ಟು ಇಲ್ಲಿ ಬಂದಿದ್ದೀನಿ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡ ಮನಸ್ಸುಗಳನ್ನು ಒಗ್ಗೂಡಿಸಿ ಇವತ್ತು ನಮ್ಮ ಕರ್ನಾಟಕಕ್ಕಾಗಲಿ ಕನ್ನಡದ ನೆಲ ಜಲ ಭಾಷೆ ಅಂತ ಬಂದಾಗ ಯಾವುದೇ ಇದ್ದರೂ ಕೂಡ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತೇಳಿ ಒಂದು ಒಗ್ಗೂರಲ್ಲಿ ಇವತ್ತು ಈ ಸಂಘಟನೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಜಗದೀಶ್ ಅವರ ನೇತೃತ್ವದಲ್ಲಿ ಮತ್ತು ಯೋಗೇಂದ್ರ ಅವರು, ಯೋಗಾನಂದ್ ಅವರು ಬೆಂಗಳೂರು ನಗರದ ಘಟಕದ ಅಧ್ಯಕ್ಷರು, ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನು ಹೆಚ್ಚು ಕನ್ನಡದ ಕೆಲಸಗಳನ್ನ ಆಗಬೇಕಾಗಿದೆ. ಪರಭಾಷೆಯವರ ಏನು ದಬ್ಬಾಳಿಕೆ ಇದೆ ಅದನ್ನು ಹೋಗಲಾಡಿಸಬೇಕು ಅನ್ನೋದು ನನಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ನಾನು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ವಿಶೇಷವಾಗಿ ಇವತ್ತು ಈ ಒಂದು ಪ್ರಭಾವದಲ್ಲಿ ಭಾಳ ಸುಂದರವಾದ ಒಂದು ಕಾರ್ಯಕ್ರಮ ಜೈ ಕರ್ನಾಟಕ ಸಂಘಟನೆಯವರು ಜಗದೀಶ್ ಅವರು ಮತ್ತು ಅವರು ಇಡೀ ತಂಡ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಸಂಘಟನೆ ಮಾಡಿದ್ದಾರೆ. ಮತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಕನ್ನಡದ ಬಗ್ಗೆ ಒಂದು ಜವಾಬ್ದಾರಿ ಕುವೆಂಪು ಜನ್ಮದಿನದ ದಿವಸ ಕಾರ್ಯಕ್ರಮ ಸಮಾಜಕ್ಕೆ ಮಾದರಿಯಾದಂಥ ಕಾರ್ಯಕ್ರಮ.